ಇವ ಪ್ರಸಾದ ಬರ್ಲಿಲ್ಲ. ಅಯ್ಯೋ ನಿಮ್ಗೆ ಗೊತ್ತಲ್ಲ ಅಣ್ಣ, ಅವ್ರಂತರೂ 3 ಹೊತ್ತು ಕೆಲಸ 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 ಅಂತೇಳಿ ಇವತ್ತು ಅದು ಯಾವುದೋ ಮೀಟಿಂಗ್ ಬಂತು, ಅರ್ಜೆಂಟ್ ನಾವು ಹೋಗಲೇಬೇಕು. ಬರೀ ಹೆಣ್ಣು ನೋಡೋ ಶಾಸ್ತ್ರ ಅಲ್ಲ, ನಡೀತೈತಿ. ನಿಮ್ಮ ಅಮ್ಮ ಮಗ ಹೋಗ್ರಿ, ನಿಮಗೆ ಇಷ್ಟ ಆತಂದ್ರೆ ನಾನು ಅವನು ಮಾತಾಡ್ಕೊತೀವಿ. ನೀವು ಹೋಗಿ ನೋಡ್ಕೊಂಬರ್ರಿ. ನೀವು ಇಷ್ಟ ಆಗೈತಿ ಅಂದ್ರೆ ನಮ್ಮ ಮುಂದುವರೆ ಕಡ್ಡಿ ಇಲ್ಲ. ನಾ ಬಂದು ಏನು ಮಾಡಲಿ, ನಾನು ಹುಡುಗಿ ನೋಡೇನು ಫೋಟೋದಾಗ, ಡೈರೆಕ್ಟಾಗಿ ನೀವು ನೋಡ್ರಿ, ನಿಮಗೆ ಇಷ್ಟ ಆದರೆ ಸರಿ ಅಂತ ಅಂದರು. ಅವ್ರಿಗೆ ಕೆಲ್ಸದ ವಿಷಯಕ್ಕೆ ನಿಂತರು ಅಂದರೆ ಯಾವುದೂ ಯೋಚನೆ ಬರಲ್ಲ. ಹೌದಮ್ಮ, ಹೌದು. ನನಗೆ ಗೊತ್ತು, ನನಗಿಂತ ಇನ್ನೂ 2 ಪಟ್ಟು ಜಾಸ್ತಿನೇ ಕೆಲಸ ಮಾಡ್ತಾನ ಅವನು. ವಾವ್, ಹುಡುಗ ಎಷ್ಟು ಚಂದದಾನ, ಎಷ್ಟು ಹ್ಯಾಂಡ್ಸಮ್ ಆಗದಾನ. ನಂಗಂತೂ ಹುಡುಗ ಭಾರಿ ಇಷ್ಟ ಅದ. ಛೇ, ಹುಡುಗ ಇಷ್ಟು ಹ್ಯಾಂಡ್ಸಮ್ ಅದಾನ ಅಂತೇಳಿ ನಂಗೆ ತಿಳಿಲಿಲ್ಲ ನೋಡು. ಇಷ್ಟು ಚಂದದನಂತ ಮೊದ್ಲ ಗೊತ್ತಾಗಿತ್ತು ಅಂದ್ರೆ ಇನ್ನೊಂದಿಟ್ಟು ಚಂದಾಗಿ ರೆಡಿ ಹಾಕಿದ್ದೆ. ಈ ನಮ್ಮವ್ವನ ಮಾತು ಕೇಳಿ ಅಡುಗುಲಜ್ಜಿ ಜೊತೆ ಈ ಸೀರೆ ಉಟ್ಕೊಂಡು ಈ ಸರಾಗಿರ ಎಲ್ಲ ಹಾಕೊಂಡು ನಿಂತು ಬಿಟ್ಟೆನೆ. ಥೋ, ಫ್ಯಾಷನ್ನಾಗಿ ರೆಡಿ ಆಗ್ಬೋದಿತ್ತು. ಒಪ್ಕೊಲಿ ನನ್ನ ಒಪ್ಕೊಳ್ಳಾರ್ದಂಗಿರ್ತ ನಾನು. ಮತ್ತೆ ಈಗ ಮುಂದೆ ಏನು ಪ್ಲಾನಿಂಗ್ಸ್ ಐತಪ್ಪ ನಿಂದ? ಅಂಕಲ್ ಮುಂದೆ ಪ್ಲಾನಿಂಗ್ಸ್ ಅಂತಂದ್ರೆ ನಾನೇ ಅಪ್ಪ ಅಂದೇ ಓನ್ ಬಿಸ್ನೆಸ್ನ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಂಗೆ ಓದ್ ಮುಗಿಸಿದೀನಿ, ಆದ್ರೆ ಬಟ್ ಯಾರ ಕೈ ಕೆಳಗೂ ಕೆಲ್ಸಕ್ಕೆ ಹೋಗಕ್ ಇಷ್ಟ ಇಲ್ಲ. ಸೊ ನಂದೇ ಒಂದ್ ಯಾವ್ದಾದ್ರು ಸ್ಟಾರ್ಟ್ಅಪ್ ಮಾಡೋಣ ಅನ್ಕೊಂಡಿನಿ. ಒಳ್ಳೆ ಉದ್ದೇಶ ಬಿಡಪ್ಪ. ಏನ್ ಸ್ಟಾರ್ಟ್ಅಪ್ ಮಾಡ್ಬೇಕು ಅಂತ ಅನ್ಕೊಂಡಿ? ಬ್ಯೂಟಿ ಪ್ರಾಡಕ್ಟ್ಸ್, ಆಮೇಲೆ ಅದ್ರ ಬಗ್ಗೆನೇ ನನಗೆ ಒಂದ್ ಸ್ವಲ್ಪ ಕಂಪ್ನಿ ಸ್ಟಾರ್ಟ್ ಮಾಡೋದು ತಲೆಯಾಗ ಐತಿ. ಆಮೇಲೆ ಸಲೂನ್ ಒಂದು ಓಪನ್ ಮಾಡ್ಬೇಕು ಅನ್ಕೊಂಡಿನಿ. ಈಗಂತೂ ಹೆಚ್ಚಿಂದ ಅದೇ ಡಿಮ್ಯಾಂಡ್ ಅಲ್ಲ ಅಂಕಲ್. ಬ್ಯೂಟಿ ಪ್ರಾಡಕ್ಟ್ ಆದ್ರೆ ಯಾವ್ದಕ್ಕೂ ರೊಕ್ಕ ಕೊಡ್ತಾರ ಅವಶ್ಯಕತೆನೇ ಇಲ್ಲಪ್ಪ. ಯೋ ದೇವ್ರೆ, ಇದಕ್ಕಿಂತ ಹೆಚ್ಚಿನ ಇನ್ನೊಂದು ಏನ್ ಬೇಕು ಹೆಣ್ಮಕ್ಳಿಗೆ? ನೋಡಕ್ಕೂ ರಿಚ್ ಅದಾರ, ಹುಡುಗನು ಚಂದ ಅದಾನ, ಕಾರ್ನಾಗ ಬೇರೆ ಬಂದಾರ, ದೊಡ್ಡ ಕಾರ್, ಎಷ್ಟು ಚಂದ ಐತಿ. ಅವ್ವ ನೋಡಿದ್ರೆ ಪಾಪ ಅನಿಸ್ತಾಳ. ಇನ್ನ ಬ್ಯೂಟಿ ಪ್ರಾಡಕ್ಟ್ ಅಂತಾನ ಎಲ್ಲಾನು ಆರಾಮಾಗಿ ಯಾವ್ದ್ ಬೇಕು ಅದನ್ನ ತಗೊಂಡು ಯೂಸ್ ಮಾಡ್ಕೋಬಹುದು. ಸಲೂನು ಬ್ಯೂಟಿ ಹೆಣ್ಮಕ್ಳದ ಗಂಡ್ಮಕ್ಳದ ಕೇಳ್ಬೇಕ. ಹೆಣ್ಮಕ್ಳದಾದ್ರು ಫೇಶಿಯಲ್, ಐಬ್ರೋ, ಹೇರ್ ಸೆಟ್ಟಿಂಗು, ಹೇರ್ ಸ್ಪಾ ಎಲ್ಲ ಮಾಡಿಸ್ಕೋಬಹುದು. ₹1 ಖರ್ಚಿಲ್ಲ. ವಾವ್, ಗುಡ್ ಐಡಿಯಾ. ಈಗಂತೂ ಹಾಸ್ಪಿಟ್ಲಿಗಾತು ಈ ಸಲೂನು, ಇದು ಬ್ಯೂಟಿ ಪಾರ್ಲರ್, ಬ್ಯೂಟಿ ಪ್ರಾಡಕ್ಟ್ಸ್, ಬಟ್ಟೆ ಅಂಗಡಿ ಇವಕ್ಕೆಲ್ಲ ಏನು ಬರ ಇಲ್ಲ. ಇವಕ್ಕೆಲ್ಲ ರಶ್ ಯಾವಾಗಿದ್ರು ಇರ್ತೈತಿ. ಅದಕ್ಕೆ ಒಳ್ಳೆ ಒಳ್ಳೆ ಪ್ರಾಡಕ್ಟ್ ಕೊಟ್ರೆ ಏನಾಗದೈತಿ. ನಾನೇ ಒಂದ್ ಒಳ್ಳೇದು ನೋಡಿ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿನಿ. ಅಂದ್ಹಾಗೆ ನೀವೇನ್ ಮಾಡ್ಕೊಂಡಿರೋದು? ಅಲ್ಲ, ಇವ್ ನನ್ ಮತಸದ್ ಬಿಟ್ಟು ಅಕ್ಕಿ ಮತಸಕತ್ತಾನಲ್ಲ. ಅಕ್ಕಿ ಏನ್ ಮಾಡ್ಕೊಂಡಿದ್ರ ಇವನಿಗೇನು? ಈಕಿ ತಾನೆಲ್ಲ ದೊಡ್ಡದ ಕೊಚ್ಕೋಬೇಕಲ್ಲ. ಈಗ ನಾನು ಕಾಸ್ಟ್ಯೂಮ್ ಡಿಸೈನರ್ ಅಂತೇಳಿ ನಾಟಕ ಮಾಡಕ್, ನಾನು ಫ್ಯಾಷನ್ ಡಿಸೈನರ್ ಕೋರ್ಸ್ ಮುಗಿಸ್ಕೊಂಡಿನಿ. ನಮ್ಮ ತಂದೆಯವರು ಅದಕ್ಕಂತಾನೆ ಒಂದು ಶಾಪ್ ಹಾಕೊಟ್ಟಾರ. ನಂದು ಕಾಸ್ಟ್ಯೂಮ್ ಡಿಸೈನರ್ ಒಂದು ಶಾಪ್ ಐತಿ. ಕೆಲವು ಡಿಸೈನ್ಸ್ ರೆಡಿ ಮಾಡ್ತೀನಿ ಬಟ್ಟೆಗಳ್ದು. ಆಮೇಲೆ ಆರ್ಡರ್ಸ್ ತಗೋತೀನಿ, ಫಂಕ್ಷನ್ಸ್ ಅಟೆಂಡ್ ಮಾಡ್ತೀನಿ. ಆಮೇಲೆ ಸೆಲೆಬ್ರಿಟಿ ಲುಕ್ಸ್, ಕೆಲವೊಂದು ಸೆಲೆಬ್ರಿಟೀಸ್ ಕೂಡ ನನ್ನಲ್ಲಿ ಬಟ್ಟೆಗಳನ್ನ ಪರ್ಚೇಸ್ ಮಾಡ್ತಾರ. ಡಿಸೈನ್ ಮಾಡ್ತಾ ಇದ್ದೀನಿ. ಸಣ್ಣ ಮಟ್ಟಿಗೆ ಸ್ಟಾರ್ಟ್ ಐತಿ, ಇವಾಗಿನ್ನು ಮುಂದ್ ಬೆಳೆಸ್ಕೊಂಡು ಹೋಗ್ಬೇಕನ್ನೋ ಆಸೆ ಐತಿ. ಅಡ್ಡಿ ಇಲ್ಲ, ಒಳ್ಳೆ ಕೆಲಸನೇ ಮಾಡಾಕತ್ತೀರಲ್ಲ ನೀವು. ಇಂಥದೆಲ್ಲ ಹೆಣ್ಮಕ್ಳಿಗೆ ಇರ್ಬೇಕು ಕಲೆ. ಮತ್ತೆ ಅಂದಂಗ ನಿನ್ ಹೆಸರೇನವ? ನಂದಿನಿ ಅಂತ. ಅಡಿಗೆ ಅದು ಏನಾರ ಕಲ್ತಿಯನವ? ಅಯ್ಯೋ ಆಂಟಿ, ಈಗಂತೂ ಅಡಿಗೆ ಏನು ಯಾವ್ದು ಬೇಕಾದ್ರೂ ಮಾಡ್ಬೋದು. ಯೂಟ್ಯೂಬ್ನಾಗ ನೋಡ್ಕೊಂಡು ಏನ್ ಬೇಕಂತ ಅದು ಕಲಿಬಹುದು. ಮೊದ್ಲೇ ಕಲಿಬೇಕನ್ನ ಯಾವ ಟೆನ್ಷನ್ ಇಲ್ಲ. ಯೂಟ್ಯೂಬ್ನಾಗ ನೋಡ್ಕೊಂಡು ಅವತ್ತೇ ಆಗಿನಾಗ ರೆಡಿ ಮಾಡ್ಬೋದು. ಮೆಜರ್ಮೆಂಟ್ ಎಲ್ಲ ನೋಡ್ಕೊಂಡ್ಬಿಟ್ರೆ ಮುಗೀತು. ಅಲ್ಲ, ಅದೇನೋ ಸರಿಯವ. ಆದ್ರೂ ಈ ಯೂಟ್ಯೂಬ್ನೇ ನೋಡ್ಕೊಂಡ್ ಮಾಡೋ ಅಡಿಗೆಗಳು ತಿನ್ನಂಗಿರ್ಬೇಕಲ್ಲ, ಅದಕ್ಕೆ ಹೇಳಿದೆ. ಪ್ರತಿಯೊಂದು ಸರಿ ಆಗ್ಬೇಕಲ್ಲ, ಅದಕ್ಕೆ ಸ್ವಲ್ಪ ನಮ್ಮಲ್ಲಿ ಒಂಚೂರು ಗೊತ್ತಿರ್ಬೇಕಲ್ಲ. ಉಪ್ಪು ಎಷ್ಟು ಹಾಕ್ಬೇಕು, ಖಾರ ಎಷ್ಟು ಹಾಕ್ಬೇಕು, ಯಾವ್ದನ್ನ ಹೆಂಗ್ ಮಾಡಿದ್ರೆ ಚಲೋ ಆಕತಿ, ಹೆಂಗ್ ಮಾಡ್ಲಿಲ್ಲ ಅಂದ್ರೆ ಚಲೋ ಆಗಲ್ಲ, ಎಲ್ಲ ತಿಳ್ಕೊಬೇಕಲ್ಲ. ಅದಕ್ಕೆ ಈಗ ನಿನಗೆ ಏನೇನ್ ಅಡಿಗೆ ಬರ್ತಾವು? ಹಾ, ಕಲ್ತಾಳ ಅನ್ನಕ್ಕ ಸಣ್ಣ ಪುಟ್ಟ ಮಾಡ್ತಾಳ. ಹೌದಾ, ಒಳ್ಳೇದಾತ್ ಬಿಡವ. ಏನೇನ್ ಮಾಡ್ತಿ? ಮ್ಯಾಗಿ ಮಾಡ್ತೇನಿ. ಆಮೇಲೆ ಇದು ವೈಟ್ ಸಾಸ್ ಪಾಸ್ತಾ ಮಾಡ್ಕೊಂಡಿರ್ತೇನಿ. ಮತ್ತೆ ಕಾಫಿ ಮಾಡ್ಕೋತೀನಿ. ಆಮೇಲೆ ಅಷ್ಟೇ. ಚಪಾತಿ ಗಿಪಾತಿ ಮಾಡಲ್ಲ. ಅಯ್ಯೋ, ಒಂದ್ಸಲ ಚಪಾತಿ ಹಿಟ್ಟು ನಾದ್ತಾ ಇದ್ದೆ, ಹೆಚ್ಚಿನ ನೀರ್ ಹಾಕಿ ಚಪಾತಿ ಹಿಟ್ಟು ಹೋಳಿಗೆ ಹಿಟ್ಟಾಗಿತ್ತು. ಹೌದಾ, ಇರ್ಲಿ ಬಿಡ್, ನಿಧಾನಕ್ಕೆ ಕಲ್ಕೊಂಡ್ರೆ ಆಕತಿ. ಹೌದಿಲ್ಲ? ಅದು ಸ್ವಲ್ಪ ಮುದ್ದಿಂದ ಬೆಳೆಸಿದ್ದು. ಆಮೇಲೆ ಒಬ್ಬಾಕಿ ಮಗಳಲ್ಲ, ಇರ್ಲಿ ಬಿಡ ಕಲ್ಕೋತಾಳ ಮುಂದ ಅಂತ ಅನ್ಕೊಂಡ್ ಬಿಟ್ಟಿದ್ದಷ್ಟೇ. ಬರ್ತತಿ, ಕಲಿಬೇಕನ್ನ ಆಸಕ್ತಿ ಐತಿ, ಮಾಡ್ತಾಳ ನಿಧಾನವಾಗಿ. ಮತ್ತೆ ಕಾಲೇಜ್ ಎಲ್ಲಿ ಮಟ್ಟ ಆಗೈತಮ್ಮ? ಕಾಲೇಜ್ ನಂದು BA ಅಷ್ಟೇ. BA ಆದ್ಮೇಲೆ ನಾನು ಏನು ಮಾಡ್ತಾ ಇಲ್ಲ. ಏನು BA ಆದ್ಮೇಲೆ ಅಂದ್ರೆ ಏನಾದ್ರು ಐಡಿಯಾಸ್ ಇದಾವ? ಏನಾರ ಮಾಡ್ಬೇಕು ಅಥವಾ ಏನಾರ ಅನ್ಕೊಂಡಿರ? ಇಲ್ಲ, ನಂಗೆ ಆಕ್ಚುಲಿ ಹಂಗೇನು ಮಾಡ್ಬೇಕನ್ನೋ ಐಡಿಯಾಸ್ ಇಲ್ಲ. ಆರಾಮಾಗಿರ್ಬೇಕು ಅಂತ ಅಷ್ಟೇ. ಅಂದ್ರೆ ಯಾವ್ದು ಸ್ಟಾರ್ಟ್ಅಪ್ ಮಾಡಿಲ್ಲ. ನಮ್ಗೆ ಅದೆಲ್ಲ ಮಾಡ್ಬೇಕು ಅಂತ ಇಲ್ಲ ತಲೆಯಾಗ. ನನ್ ಕಾಲೇಜ್ ಕಂಪ್ಲೀಟ್ ಆತಲ್ಲ, ಆದ್ಮೇಲೆ ಇಲ್ಲೇ ಮನೆಯಾಗೆ ಇರೋದು. ಈ ವರ್ಷ ಕಂಪ್ಲೀಟ್ ಆಗಿದ್ ನಂದು. ಓ ಮೈ ಗಾಡ್, ಇಟ್ಸ್ ವೆರಿ ಬೋರಿಂಗ್ ಅಲ್ಲ. ಏನು ಆಂಬಿಷನ್ಸೇ ಇಲ್ಲ ಈಕಿಗೆ. ನೋಡಕ್ಕೂ ಏನಂತ ಲುಕ್, ಪರ್ಸನಾಲಿಟಿ ಏನು. ಇನ್ನೂ ಅವ್ರ
ಅತ್ತಿಗೆ ಚಂದ ಅದಾರ, ಬಟ್ ಅವ್ರ ಅತ್ತಿಗೆ ಅವರು ಅಲ್ಲ ಅಂದ್ರೆ ಹೇಳಿದ್ದು ಸ್ಟೈಲಿಶ್ ಆಗಿ. ನೋಡು ಅವ್ರು ಫ್ಯಾಷನ್ ಡಿಸೈನರ್ ಕಲ್ತಾರ, ಇದು ಏನಂತ ಇಂಟ್ರೊಡ್ಯೂಸ್ ಮಾಡಿಸ್ಲಿ? ಚೇಚೆ ಇಲ್ಲಪ್ಪ, ನನಗೆ ಇಂಥ ಹುಡುಗಿ ಸಟ್ ಆಗಲ್ಲ. ಏನು ಗುರಿನೇ ಇಲ್ಲ, ಅದು BA ಕಲ್ತಾಳ ಅಂತಾರ. ಏನ್ ಮಾಡ್ತಾಳ ಮತ್ತೆ ಇವಳು? ಅಡಿಗೆನೂ ಏನಂತ ಚೆನ್ನಾಗೇನ್ ಬರಲ್ಲ, ನೋಡಕ್ಕೂ ಲುಕ್ಸ್ ನಾಟ್ ನೈಸ್. ನೀವು ಹೊರದೇಶಕ್ಕೆ ಏನಾದ್ರೂ ಹೋಗ್ಬೇಕು ಅನ್ಕೊಂಡಿರಾ? ಇಲ್ಲ, ಹೊರದೇಶಕ್ಕೆ ಯಾಕೆ ಹೋಗ್ಲಿ? ಏನು ಇಲ್ಲ, ಇಲ್ಲೇ ಸ್ಟಾರ್ಟ್ಅಪ್ ಮಾಡೋದು, ಇಲ್ಲೇ ಬಿಸ್ನೆಸ್ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿನಿ. ಅಯ್ಯೋ ಹೊರದೇಶದಾಗ ಏನಾಯ್ತವ? ತಾಯಿ ಇಲ್ಲೊಂದ್ ₹1,00,000 ಪಗಾರ ಬರ್ತೈತಿ ಅನ್ಕೋ. ನಾ ಸಂತಿ ರೇಸನ್ನು ಅದಕ್ಕ ಇದಕ್ಕ ಅಂತೇಳಿ ಒಂದ್ 20-30 ಸಾವಿರ ರೂಪಾಯಿ ಖರ್ಚಾಗೈತಂದ್ರ ₹70,000 ಕೈಯಾಗ ಉಳಿತೈತಿ. ಅದ್ ಹಂಗಲ್ಲ, ಅಲ್ಲಿ ₹1,00,000 ಪಗಾರ ಬಂದ್ರೆ ₹1,00,000 ಖರ್ಚೇ ಇರ್ತೈತಿ, ಗೊತ್ತನ? ಅಯ್ಯೋ ತಾಯಿ, ಅಲ್ಲಿ ಎಷ್ಟು ತುಟ್ಟದಾವು, ಹಾಲಿಗೆ ₹150-200. ನಮ್ಮ ಅಕ್ಕನ ಮಗಳು ಒಬ್ಬ ಹೊರದೇಶದಾಗ ಅದಾಳ, ಜರ್ಮನ್ಯಾಗ. ಒಂದ್ 7-8 ಮೆಣಸಿಕಾಯಿ ಇಟ್ಟು ಒಂದ್ ಪ್ಯಾಕೆಟ್ ಮಾಡಿರ್ತಾರಂತ, ಅದಕ್ಕ ₹100, ₹70, ₹80 ಅಂತಾರಂತ. ಇಲ್ಲೇ ಪಾವ್ ಕಿಲೋಕ್ ₹30 ಬೇಕಾದಾಗ ಬರ್ತಾವ. ಆಮೇಲೆ ಇದಿ ಅಂತದ ಮಾವಿನಕಾಯಿ, 3-4 ಮಾವಿನಕಾಯಿ ಇಟ್ಟಿದ್ವ $180 ಅಂತಾರಂತೆ. ಒಂದ್ ತೆಂಗಿನಕಾಯಿಗೆ $3 ಅಂತೆ, ಗೊತ್ತನ? ಈ ನಮ್ನಿ ದುಡ್ಡು ಕೊಟ್ಟು ಅದನ್ನ ತಗೊಳೋದ್ ಏನೈತಿ? ಇಲ್ಲೇ ₹40, ₹30 ಕೊಟ್ರೆ ತೆಂಗಿನಕಾಯಿ ಸಿಗ್ತತಿ. ಅಲ್ಲ $3 ಅಂದ್ರೆ ಎಷ್ಟಾತ? $1ಗೆ ಈಗಂತ್ರ ₹90 ಐತೆ, ಏನೋ 92 ಐತೆ. ಮತ್ತೆ ನೋಡ್ ₹300-400 ಕೊಟ್ಟು ಒಂದ್ ತೆಂಗಿನಕಾಯಿ ತಗೊಂಡೇ ಮಾಡ್ತಿ, ಅಷ್ಟ್ ಖರ್ಚೇ ಇರ್ತತಿ ಹೊರದೇಶ ಅನ್ನಕಷ್ಟೇ. ಆಮೇಲೆ ಎಲ್ಲಾ ಪಾಕಿಟ್, ಎಲ್ಲಾ ಫ್ರಿಜ್ನಾಗ ಇಟ್ಟಿದ್ದೆ, ಯಾವ್ದು ಸುದ್ದನ್ ಕೂಳ್ ಸಿಗಂಗಿಲ್ಲ, ಗೊತ್ತನ? ಹಾ ಹೌದೌದು. ನಿಂಗೆ ಹುಡುಗಿ ಇಷ್ಟ ಆದ್ಲೇನಾ? ನಿಮ್ ಹೆಸರೇನ? ಶಶಿಧರ್. ಸರಿ ಅಣ್ಣ, ನಾವೀಗ ನೋಡೇವಿ. ಏನನ್ನೋದ್ ನಾನ್ ನಿಮಗ್ ಫೋನ್ ಮಾಡಿ ಹೇಳ್ತೀನಿ. ನೋಡಪ್ಪ, ಫೋನ್ ಮಾಡಿ ಹೇಳ್ರಿ. ಆಯ್ತಕ್ಕ, ನಾವೇನ್ ಬರ್ತೇವ್ರಿ. ಅಪ್ಪ ಹುಡುಗ ಅಡ್ಡಿ ಇಲ್ಲ, ಚಲೋ ಅದನಲ್ಲ, ನೋಡಕ್ಕೂ ಚಂದದನ. ಹೌದು, ಹುಡುಗ್ ಚಂದದನ, ನೋಡಕ್ಕೂ ಅಡ್ಡಿ ಇಲ್ಲ. ಒಳ್ಳೆ ರೊಕ್ಕಿದ್ದವ್ರ ಅದಾರ, ಅವ್ರೇನ್ ಹಂಗೇನ ಇದಿಲ್ಲ. ಇನ್ನು ಹೇಳ್ಬೇಕು, ನಮ್ಗಿಂತ ಒಂದ್ ತಟ ಜಾಸ್ತಿನೇ ಐತೆ ಅವ್ರದ್ದು. ಏನವಾ ತಾಯಿ, ಇಷ್ಟ ಆದ್ ನನ್ ಹುಡುಗ? ಹ್ಞೂ ಅಣ್ಣ, ನಂಗೆ ಇಷ್ಟ ಆದ್ರ. ಅಣ್ಣ ನೋಡಕ್ಕೂ ಅಷ್ಟೇ ಚಂದ ಅದಾರ, ಅಡ್ಡಿ ಇಲ್ಲ, ನಂಗೆ ಇಷ್ಟ ಆದ್ರ. ಹಂಗಾರ ನನ್ ಮಗಳ ಕಡೆಯಿಂದ ಒಪ್ಪಿಗೆ ಐತಿ. ಅಲ್ಲ ಮಂಗ್ಯಾನಂತಕ್ಕೆ ಅಡಿಗೆ ಏನೇನ್ ಬರ್ತೈತೆ ಅಂದ್ರ ಸಣ್ಣ ಪುಟ್ಟ ಏನಾರ ಹೆಸರು ಹೇಳ್ಬೇಕಾ? ಈಗೇನ್ ಅಡಿಗೆ ಕರ್ಕೊಂಡೋಗಿ ಕಾಂಪಿಟೇಷನ್ ನಿಂದಿರ್ಸಿ ಬಿಡ್ತಿದ್ರನ? ಉಪ್ಪಿಟ್ಟು ಬರ್ತೈತಿ, ಅನ್ನ ಬರ್ತೈತಿ, ಸಾರು ಬರ್ತೈತಿ, ಪಲ್ಯ ಬರ್ತೈತಿ, ಪಲಾವ್ ಬರ್ತೈತಿ ಅಂತ ಏನಾರ ಹೇಳ್ಬೇಕಾ? ಬೇಡ, ಮದುವೆಯಾಗ ಹೋಗೋ ಮಟ ಎಲ್ಲ ಕಲಸ್ಬಿಡ್ತಿದ್ದೆ ನಾನು. ಮ್ಯಾಗಿ, ಗೂಗಿ, ಪಾಸ್ತಾ, ಕಾಫಿ, ದೊಡ್ಡ ಅಡಿಗೆನ ಹೆಸರು ಹೇಳ್ಬಿಟ್ಟಿ ಬಿಡ. ಕಬ್ರ ಕೇಟಿ ನಿನಗ. ಮತ್ತ ಚಪಾತಿ ಇಟ್ಟು ಹೋಳಿಗೆ ಇಟ್ಟಾಗಿರ್ತೀವಲ್ಲ, ಯಾಕೆ ಹೇಳ್ಬೇಕು? ಅಯ್ಯೋ ಇದ್ದಿದ್ದು ಹೇಳಿದೆ, ಇಲ್ಲದೇನು ಹೇಳ್ಬೇಕು? ಅಲ್ಲ, ಏನಾದ್ರೂ ಮಾಡೋಣ ಅನ್ಕೊಂಡಿನಿ ಅಂತ ಹೇಳೋದ್ ಬಿಟ್ಟು ಏನು ಇಲ್ಲ. BA ಮುಗ್ದೈತಿ, ಮನ್ಯಾಗೆ ಇರೋದು, ಆರಾಮಾಗಿರ್ಬೇಕು ಅನ್ಕೊಂಡೇನಿ ಅಂತೀಯಲ್ಲ. ಅವ ನೋಡಿದ್ರೆ ಸ್ಟಾರ್ಟ್ಅಪ್ ಅದನ್ ಮಾಡ್ಬೇಕು, ಇದನ್ ಮಾಡ್ಬೇಕು, ಅವಂಗ ದುಡಿಬೇಕು, ಮುಂದುವರಿಬೇಕು ಅನ್ನೋದು ಏನೇನೋ ತಲೆಯಾಗ ಇದ್ದಂಗ ಐತಿ. ನಾನು ಏನಾದ್ರು ಮಾಡ್ಬೇಕು ಅನ್ಕೊಂಡಿನಿ, ಯೋಚನೆ ಮಾಡ್ತಾ ಇದೀನಿ. ಒಂದ್ ಏನಾರು ನಾನು ಒಳ್ಳೇದ್ ಏನಾರು ಸ್ಟಾರ್ಟ್ಅಪ್ ಮಾಡ್ಬೇಕು, ಅಥವಾ ಏನಾರು ನನ್ಗೂ ಇಂಟ್ರೆಸ್ಟ್ ಐತಿ, ಏನಾರು ಹೇಳ್ಬೇಕ ಬೇಡ ನೀನ್? ಅದನ್ ಬಿಟ್ಟು ಏನ್ ಅನ್ಕೊಂಡ ಏನವನು? ಅಪ್ಪ ನಂಗಂತ್ರ ಹುಡುಗ ಇಷ್ಟ ಆದ್ರ ಕೇಳ್ರಪ್ಪ ನೀವೇ ಅವ್ರಿಗೆ. ನಾನೇನ್ ಕೇಳದವ? ತಡಿ, ಫೋನ್ ಹಚ್ತೇನೆ ಅಂದಾರಲ್ಲ, ಹೆಂಗಿದ್ರು ಫೋನ್ ಹಚ್ಲಿ. ಅವಾಗ ಇಷ್ಟ ಕಷ್ಟ ಏನ್ ಅನ್ನೋದು ಹೇಳ್ತಾರ, ಸಂಜೆ ಮಿಟ ಇಲ್ಲ ನಾಳೆ ಹೇಳ್ತಾನ. ನನ್ಗೆ ಯಾಕೆ ಹೇಳಪ್ಪ ಇಷ್ಟ ಆಗಿದ್ದು? ಬ್ಯೂಟಿ ಪಾರ್ಲರ್, ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಇದು ಓಪನ್ ಮಾಡ್ತೇನೆ ಅಂದ್ರಲ್ಲ, ಸ್ಟಾರ್ಟ್ಅಪ್ ನಂಗೆ ಖುಷಿ ಆಗ್ಬಿಡ್ತ. ಅದು ಅಲ್ಲದೆ ನಾನು ಹೆಂಗ್ ಅನ್ಕೊಂಡಿದ್ನಲ್ಲ ಹಂಗ ಅದನ್ ಹುಡುಗ. ರಿಚ್ ಇರ್ಬೇಕು, ಜಾಸ್ತಿ ರಿಚ್ ಇರ್ಬೇಕು ನಮ್ಗಿಂತ ಅನ್ಕೊಂಡಿದ್ದೆ, ಹಂಗ ಅದನ್. ತಡಿ, ನಿನಗ ಅವ ಇಷ್ಟ ಆಗ್ಯಾನ, ಆದ್ರ ಅವಂಗ ನೀನ್ ಇಷ್ಟ ಆಗಿರ್ಬೇಕಲ್ಲ. ಅವ್ನ ಮಕ್ಕ ನೋಡಿದ್ರೆ ಯಾಕೋ ಇಷ್ಟ ಇದ್ದಂಗ ಇರ್ಲಿಲ್ಲಪ್ಪ. ಯಾಕೋ ನನ್ಗ ಹಂಗ ಅನ್ನಿಸ್ತು. ನೀ ಫಸ್ಟ್ ಅಭಿಷೇಕ್ನ ನುಡಿಬೇಡ. ಇಷ್ಟ ಇಲ್ದಂಗಿಲ್ಲ ಅಂತ, ಇಷ್ಟ ಅಂತ ಅವ್ರೆಲ್ಲ ಹೋಗಿ ಹೇಳ್ತೀನಿ ಅಂದಾರಲ್ಲ, ಇಷ್ಟ ಇಲ್ದಂಗಿರ್ಲಿಲ್ಲ ಅಂತ. ಏನ್ ಮಾಡ್ಬೇಕಿತ್ತವ ಇಷ್ಟ ಇದ್ದಿದ್ರ? ಹಂಗಲ್ಲದ ಕಬ್ರಿಗೇಡಿ, ನಿಂಗ್ ಗೊತ್ತಾಗಲ್ಲ, ಸುಮ್ನಿರು. ನಾ ಎಲ್ಲ ನಿಂಗ ಗೊತ್ತಾಗೋದು. ಏನ್ರಿ ಚಂದ್ರಕಾಂತನ ಬೆಟ್ಟಾಗಿದ್ರ? ಇಲ್ಲ. ಅಲ್ಲ, ನಿಮ್ಗ್ ಸುದ್ದಿ ಗೊತ್ತೈತೆ ಇಲ್ಲ? ಆ ಗಾಯತ್ರಿ ಗಂಡ ಚಂದ್ರಶೇಖರಣ್ಣ, ಅದೇ ಇವ್ರು ಲಕ್ಷ್ಮಿ ಅವರದಾರಲ್ಲ, ಅವ್ರ ಅತ್ತಿ ಗಂಡನೇ ಅಂತ. ಅಯ್ಯೋ, ಮಹಿಳಾ ಸಂಘ ಅಲ್ಲೇ ಕ್ಲಬ್ನ್ಯಾಗ ಎಲ್ಲಾ ಕಡೆ ಅವ್ರದೇ ಮಾತು. ಹೌದು, ನನ್ಗೂ ವಿಷಯ ಗೊತ್ತಾತ. ನಮ್ ಪಾರ್ವತಿ ಅತ್ತಿಗೆ ಮೊದ್ಲೇ ಗೊತ್ತಿತ್ತಂತೆ, ಪಾಪ ಅವ್ರ ಯಾರ ಮುಂದೆ ಹೇಳಕ್ ಹೋಗಿಲ್ಲ. ಈಗ ಲಕ್ಷ್ಮಿ ಮೇಲೆ ಅವ್ರ ಅತ್ತಿ ಚಿರಾಡದಂತೆ, ಜಗಳ ಮಾಡದಂತೆ. ನಿನ್ನಿಂದಾನೆ ಹಂಗಾತು ಹಿಂಗಾತು, ನೀವ್ ವಿಷಯ ಮುಚ್ಚಿಟ್ಟಿ ಅಂತೇಳಿ ಜಗಳ. ಅಣ್ಣ, ಒಂದ್ ವೇಳೆ ಏನಾರ ಅವ್ರು ಒಪ್ಕೊಂಡಿಲ್ಲ ಅಂತಂದ್ರೆ ಅದಕ್ ಕಾರಣ ನಿನ್ ಹೆಂಡ್ತಿನ. ನಾನೇನ್ ಮಾಡಿದೆ? ಫ್ಯಾಷನ್ ಡಿಸೈನರ್ ಕೋರ್ಸ್ ಕಲ್ತೀನಿ, ಇನ್ನು ದೊಡ್ಡದಾಗಿ ಬೆಳೆಸ್ಬೇಕು ಅನ್ಕೊಂಡೇನಿ. ಅದ್ದೈತಿ ಇದ್ದೈತಿ ಮಣ್ಣು ಮಸಿ ಅಂತೆಲ್ಲ ಹೇಳಿದಲ್ಲ, ಅದಕ್ಕ ಯಾಕೆ ಒಂದ್ ಅರ್ಬಿ ಅಂಗಡಿ ಇಟ್ಕೊಂಡೇನಿದ್ರೆ ಮುಗಿದೋಗ್ಬಿಟ್ಟಿರ್ತಿತ್ತಲ್ಲ. ನಾಲೆಜ್ ಇಲ್ಲದ ಅದಕ್ಕೆ ಅದನ್ನೇ ಅನ್ನದ. ಅರ್ಬಿ ಅಂಗಡಿ ಇಟ್ಕೊಂಡಾರ, ಅರ್ಬಿ ಅಂಗಡಿ ಇಟ್ಕೊಳ್ಳೋದೇ ಬೇರೆ, ಫ್ಯಾಷನ್ ಡಿಸೈನರ್ ಕೋರ್ಸ್ ಮಾಡಿ ಬೊಟಿಕ್ ಓಪನ್ ಮಾಡ್ಕೊಂಡು ಅಲ್ಲಿ ಒಳಗ್ ಕೆಲಸ ಮಾಡೋದೇ ಬೇರೆ. ಅದೇ ಬೇರೆ ಇದೇ ಬೇರೆ ಪ್ರೊಫೆಷನ್. ಏನ ಬಟ್ಟಿ ಎರಡು ಕಡೆ ಸೇಲ್ ಮಾರೋದು, ಆದ್ರೆ ಅವ್ರು ರೆಡಿ ಇದ್ದಿದ್ದನ್ ತಂದ್ ಮಾರ್ತಾರ, ನಾವ್ ಹಂಗಲ್ಲ, ಯೂನಿಕ್ ರೆಡಿ ಮಾಡಿ ಮಾರ್ತೇವಿ. ಏನ ನನಗ ಅನ್ಸಿದ್ದು ನನ್ ಕೆಲ್ಸ ನಾನು ಹೇಳ್ಕೊಂಡೇನಿ. ನಿನ್ನ ಬಗ್ಗೆ ಅವ್ರ ಏನ ತಿಳ್ಕೊಂಡು ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಅದಕ್ ಕಾರಣ ನಾನಲ್ಲ. ಇಂತಾವ್ ಮಾತಾಡಿದ್ರೆ ನೀನ್ ಬಿಡದೇ ಇಲ್ಲ. ಮತ್ತೆ ನಾನು ಮೊದ್ಲು ಫೋನ್ ಬಂದ ತಕ್ಷಣ ಹೋಗಿ ಕಾಫಿ ಡೇದಾಗ ಅಲ್ಲೇ ಇಲ್ಲೇ ಯಾರ್ಯಾರು
ಫಸ್ಟ್. ಏನ ಯಾರನ್ನ ಭೇಟಿಯಾಗಿದ್ಲಿಕ್ಕೆ? ಅತ್ತಿಯರ ಅವತ್ ತಮಿಳ್ನಾಡಿಗೆ ಹೋದಾಗ ಅದ್ ಯಾವ್ದೋ ಹುಡುಗ ಫೋನ್ ನಂಬರ್ ಕೊಟ್ಲು ಅಂತ ಹೇಳಿದ್ನೇ ಇಲ್ಲ ನಾನು. ನನ್ ಮುಂದ್ ಹೇಳಿದ್ಯಾ? ಹಾ ಇಲ್ಲ ನನ್ ಮುಂದ್ ಹೇಳಿಲ್ಲ. ಓ ಇವ್ರ ಮುಂದೆ ಹೇಳಿದ್ನ. ಹಾ ಹೌದ್ ನನ್ ಮುಂದೆ ಹೇಳಿದ್ದು. ಅತ್ತಿಯರಿಗೆ ಹೇಳಂದಿದ್ನಲ್ಲ, ಹೇಳಿಲ್ಲ ನೀವ್ ಹಂಗಾರ? ಇರ್ಲಿ ಬಿಡ್ರಿ. ಅವರು ಆ ಹುಡುಗ ನಿನ್ನೆ ಫೋನ್ ಮಾಡಿ ಈಕಿನ್ ಕರ್ದು ಕಾಫಿ ಡೇದಾಗ ಇಬ್ರು ಭೇಟಿಯಾಗಿ ಬಂದಾರ ಸಂಜೆ ಮಠ ಕುಂತ. ಸುಳ್ಳು ಸುಳ್ಳು ಯಾರಂದ್ರ ಎಲ್ಲ ಸುಳ್ಳು. ನನ್ನ ಮ್ಯಾಗಿನ ಹೊಟ್ಟಿ ಕಿಚ್ಚಿ ಹೇಳಾತಾಳ. ಸುಳ್ಳು ಏನ್ ಹೇಳಾತಿಲ್ಲ. ನಿನ್ನೆನೆ ನಿನಗ್ ಫೋನ್ ಬಂದಾಗ ನನಗ ನೀ ಅಂದೆಲ್ಲ, ಓ ತಮಿಳ್ನಾಡಿನ ಸಿಕ್ಕಿದ್ರಲ್ಲ ವಿನೋದ್ ಅವರು ಅಂತಂದಿ. ಅಷ್ಟೇ ಕೇಳಿಸ್ಕೊಂಡ್ ಸುಮ್ನ ಆಗಿದ್ದೆ. ಆದ್ರೆ ವಾಪಸ್ ನೀನ್ ಯಾವಾಗ ಬೆಳಗ್ಗೆ ಹೋಗಿ ಸಂಜಿಕ್ ಬಂದೆಲ್ಲ ಅವಾಗೆ ನಂಗೆ ಗೊತ್ತಾಗಿದ್ದು ಏನ ನೀವು ಹೊರಗ್ ಬೆಟ್ಟಾಗಕ್ ಹೋಗಿರಿ ಅಂತ. ಅಷ್ಟೇ ಅಲ್ದೆ ನಿನ್ನೆ ನೀನ ಅಲ್ಲಿ ಅರುಣ ಕೆಫೆದೊಳಗ್ ಕುಂತಿಲ್ಲ ನೀನ? ಕರೆ ಹೇಳ. ನಾನ ಇಲ್ಲ ಸುಳ್ಳು ಹೇಳ್ಬೇಡ. ನನ್ ಫ್ರೆಂಡ್ ನೋಡಿ ನಂಗೆ ಹೇಳಾಳ. ಅಕ್ಕಿ ಹೇಳ್ಬೇಕಂತ ಹೇಳಲಿಲ್ಲ. ಅಕ್ಕಿ ನೋಡಿ ನೀ ಇಲ್ಲೇ ಇದಲ್ಲ ನಿಮ್ ನಾದ್ನಿ, ನೀನು ಅದೇನ ಅನ್ಕೊಂಡ್ ಫೋನ್ ಮಾಡಿದೆ ಅಂದ್ಲ. ಇಲ್ಲವಾ ನಾನ್ ಬಂದಿಲ್ಲ ಅಂತಂದೆ. ಯಾರ್ಯಾರು ಅದಾರ ಅಲ್ಲಿ ಅಂದ್ರೆ, ಇಲ್ಲ ಒಂದ್ ಹುಡುಗ ಅದಾರ, ನೀ ಇದು ನಿಮ್ಮ ನಾದ್ನಿ ಅದಾರ ಅಷ್ಟೇ ಅಂತ ಅಂದ್ಲ. ಅವಾಗ ಗೊತ್ತಾಗಿದ್ ನೀ ಅವ್ನ್ ಬೆಟ್ಟಾಗಕ್ ಹೋಗಿ ಅಂತ. ನಾನ್ ಮತ್ತಕ್ಕಿಗಿಲ್ಲ ಅವ್ರ ಫ್ರೆಂಡ್ ಅವ್ರು ಅಂತ ಹೇಳಿ ಮ್ಯಾನೇಜ್ ಮಾಡ್ದೆ. ನೀ ಇಂಥವೆಲ್ಲ ಬಿಡು ಫಸ್ಟ್. ಏನ ಅಯ್ಯೋ ಮರ್ಯಾದೆಗೇಡಿ, ಮರ್ಯಾದೆ ತೆಗಿಬೇಕಂತನ ಕಾಯ್ತಾ ಇದೀಯನ ನೀನು? ಅಲ್ಲ ನಿನಗೆ ಎಷ್ಟು ಸೊಕ್ಕಿರ್ಬೇಕು. ನಿನ್ನೆ ನಾನು ಅನ್ಕೊಂಡೆ ನಾನು ಏನಿದು ಯಾಕೋ ಎಲ್ಲೇ ತಪ್ಪ ಮಿಸ್ ಹೊಡ್ಯಾಕತ್ತೈತಿ ಅಂತೇಳಿ ಒಟ್ಟು ಹೋಗಿ ಬೆಟ್ಟಾಗಿ ಅಷ್ಟು ಕುಂತು ಕ್ಲೋಸ್ ಆಗಿ ಮಾತಾಡಿ ಬರೋಷ್ಟು ಕಲ್ತ್ ಬಿಟ್ಟಿಯಲ್ಲ ನೀನು. ಏನ್ರಿ ಇನ್ನಿಕ್ಕಿನ್ ಬಿಟ್ಟು ನಮ್ ಮರ್ಯಾದೆ ಕಳೆಯೋದ್ ಗ್ಯಾರಂಟಿ. ಈಕಿದ್ ಮೊದ್ಲು ಲಗ್ನ ಮಾಡ್ಬೇಕಿಕ್ಕಿದ. ಎಲ್ಲ ಸುಳ್ಳು. ನಾನು ಯಾರನ್ನ ಬೆಟ್ಟಾಗಕ್ ಹೋಗಿಲ್ಲ. ಸುಳ್ಳು ಹೇಳ ಅಭ್ಯಾಸ ನನಗೆ ಇಲ್ಲೇ ಇಲ್ಲ. ಹೇ ಬಾಯ್ ಮುಚ್ಚ ಸಾಕ. ಅಲ್ಲ ನಿನಗೆ ಫೋನ್ ನಂಬರ್ ಕೊಟ್ಟು ಅವ್ರು ಮತ್ತೆ ಹೋಗಿ ಭೇಟಿಯಾಗ ಕೆಲಸ ಏನೈತಿ? ಅಲ್ವಾ ಏನ್ ಮಾಡ್ತಾ ಇದೀನಿ ನೀನ ನಂದಿನಿ? ಯಾಕೆ ಹಿಂಗ್ ಮಾಡ್ತಾ ಇದೀನಿ ನೀನ? ಈಗಿನ ಕಾಲದಾಗ ಎಷ್ಟು ಹುಷಾರಿದ್ರು ಕಮ್ಮಿನೇ. ಏನ ಬರೀ ಮೋಸ ಮಾಡೋರೆ ಹೆಚ್ಚಾಗ್ಯಾರ. ಅಪ್ಪ ಅದು ಇಲ್ಲೇ ಹುಬ್ಳಿಗೆ ಬಂದಿದ್ರಂತೆ. ನೀವ್ ಎಲ್ಲದಿರಿ ಹಿಂಗ್ ಬಂದಿದ್ದೆ ಬೆಟ್ಟಾಗನ ಅಂತೇಳಿ ಹಂಗೆ ಒಂದ್ ಜಸ್ಟ್ ಅವ್ರೇನ್ ಕರ್ದಿದ್ದಲ್ಲ, ನಾನು ಹೊರಗ್ ಹೋಗಿದ್ನಲ್ಲ ಅಲ್ಲೇ ಸಿಕ್ಕರು ಅಂತ ಮಾತಾಡ್ತಿದ್ದೆ. ಸುಳ್ಳು ಬಗಳ್ಬೇಡ. ನಿನ್ನೆ ನನ್ ಫ್ರೆಂಡಿನ್ ಬೆಟ್ಟ ಆಗ್ಬೇಕಂತೇಳಿ ಹೋಗಿ ನೀನ್ ಮುದ್ದಾಮ. ನನ್ ಗೆಳತಿ ಬೆಟ್ಟ ಆಗ್ಬೇಕಂತೇಳಿ ಎಲ್ಲ ಮುದ್ದಾಮ ಹೋಗಿದ್ ನೀನ್ ಮತ್ ನಾಟಕ ಮಾಡ್ತೀನ? ಹೌದವ ಅದೇ ಸಿಕ್ಕರು ಅಂತ ಮಾತಾಡ್ಸಿದ್ದ. ಇಲ್ಲ ನೀನ್ ಏನೋ ಆಗಕ್ಕ ಬಂದಿಯವ ನೀನು. ಥೋ 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 ಈ ಹುಡುಗ ಹೂ ಅಂದ ಅಂದ್ರೆ ಸಾಕು ಮೊದ್ಲು ಮದ್ವಿ ಮಾಡ್ತೇನೆ ನಿನ್ನ. ಇಲ್ಲ ನೀನ್ ಇನ್ನಮೇನಾರ ಯಾವ್ದಾರ ಫೋನ್ ಬಂತು ಮಾಡ್ತು ಅಂತೇಳಿ ಗಂಡುಡ್ರು ಬೆಟ್ಟಾಗಕ್ ಹೋಗ. ನೀನ್ ಮತ್ ಹರ್ ಕಾಲ್ ಮಾರ್ಗಿ ತಗೊಂಡ ಹೊಡಿಯೋದ್ ಮತ್ ನಾನು ಮರ್ಯಾದೆ ತೆಗ್ಯಾಕ. ನಿಮ್ಮ ಅಪ್ಪಗ ಊರಾಗ ಒಂದ್ ಒಳ್ಳೆ ಹೆಸರೈತಿ, ಹಾಳು ಮಾಡ್ಬೇಡ ಅದನ್ನ. ನೋಡವ ಇಂತಾವ್ ಮಾಡ್ತಾಳಿಕಿ. ಇದನ್ ಹೇಳಿದ್ರೆ ಆಕಿಗ್ ಸಿಟ್ಟು ಬರ್ತೈತಿ ಮತ್ತ. ಒಟ್ಟ ಏನ್ ಗೊತ್ತಾದ್ರು ಏನಾದ್ರು ಒಟ್ಟ ಬಾಯಿ ಮುಚ್ಕೊಂಡಿರ್ಬೇಕೀಗ ನಾವು. ಏನಪ್ಪ ಈ ಹುಡುಗಿ ಏನ್ ಮಾಡ್ಲಂತ ತಿಳಿಲಾರ್ದಂಗ ಆಗೈತ್ ನನಗಂತ್ರು.